ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಟ ನಿರ್ಮಾಪಕ, ಕನ್ನಡ ಚಲನಚಿತ್ರರಂಗ, ಶಿವಾಜಿ ಮೈಸೂರು, ಹಾಗೆಯೇ ನಂದಗೋಕುಲ ಗೃಹ ನಿರ್ಮಾಣ ಸಹಕಾರ ಸಂಘ, ಗಂಧದ ಗುಡಿ ಚಿತ್ರನಗರಿ ಬಡಾವಣೆಯ ಸಂಸ್ಥಾಪಕ ಕೂಡ ಆಗಿರ್ತೇನೆ. ಹಲವಾರು ಚಿತ್ರಗಳಲ್ಲಿ ಅಭಿನಯ ಮಾಡಿರ್ತೇನೆ. ಆತ್ಮೀಯ ನನ್ನ ನಾಡಿನ ಸಮಸ್ತ ಜನರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳೋದೇನೆಂದರೆ, ಈ ಗಣಪತಿ ಹಬ್ಬ ಬಂತು, ಎಲ್ಲರೂ ವಿಜೃಂಭಣೆಯಿಂದ ಗಣಪತಿ ಹಬ್ಬನ ಆಚರಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಗಣಪತಿಗೆ ಡೆಕೋರೇಷನ್ ಅಂತ ಹಲವಾರು ರೀತಿಯ ಬಣ್ಣಗಳನ್ನು ಹಚ್ಚಿ ಭಾಳ ಗ್ರ್ಯಾಂಡಾಗಿ ಒಂದು ಗಣಪತಿನ ಕುಂಡ್ರಿಸೋದು ನಮ್ಮ ನಾಡಿನ ವಿಶೇಷತೆ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಅದನ್ನು ನಾವು ಕೆರೆ ಕಟ್ಟೆಗಳಲ್ಲಿ ಹೋಗಿ ವಿಸರ್ಜನೆ ಮಾಡ್ತೀವಿ. ಅವಾಗೇನಾಗುತ್ತೆ ಅಂದರೆ, ಆ ಕೆರೆ ಕಟ್ಟೆಗಳಲ್ಲಿ ವಿಸರ್ಜನೆ ಮಾಡಿದಾಗ ಅಲ್ಲಿ ಜಾನುವಾರುಗಳು, ಅನೇಕ ಪ್ರಾಣಿ ಪಕ್ಷಿಗಳು ನೀರು ಕುಡಿಯುತ್ತೆ. ಅದರಲ್ಲಿ ಸಾಕಷ್ಟು ಅವರಿಗೆ ಕೆಮಿಕಲ್ ಇರ್ತಕ್ಕಂಥ ಗಣಪತಿನ ಯೂಸ್ ಮಾಡಿರ್ತಾರಲ್ಲ, ಆ ಕೆಮಿಕಲಿಂದ ಜಾನುವಾರುಗಳಿಗೂ ಕೂಡ ತೊಂದರೆ ಆಗುತ್ತೆ, ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗುತ್ತೆ, ಮತ್ತು ಪರಿಸರ ಹಾಳಾಗುತ್ತೆ. ಹಾಗೆಯೇ ಆ ನೀರು ಕೆಮಿಕಲ್ ಇರೋದ್ರಿಂದ ಏನು ಅದು ಹರ್ಕೊಂಡೋಗಿ ಗದ್ದೆಗಳು, ಭತ್ತ ಮತ್ತು ತೆಂಗಿನ ಗಿಡ, ಪ್ರತಿಯೊಂದು ರೈತರಿಗೆ ಬೇಕಾದಂಥ ಎಲ್ಲ ಒಂದು ಸೌಲಭ್ಯಕ್ಕೂ ನಮಗೇನೆ ನಾವೇನು ಬಣ್ಣ ಹಚ್ಚಿ ನಾವು ಗಣಪತಿನ ನಾವು ವಿಜೃಂಭಣೆಯನ್ನು ಮಾಡಿರ್ತೀವಿ, ಆ ಬಣ್ಣದಿಂದ ಅನೇಕ ರೀತಿಯ ಪರಿಸರ ಒಂದು ಸಂರಕ್ಷಣೆ ಆಗಲ್ಲ, ಅದಕ್ಕೆ ಪರಿಸರಕ್ಕೆ ಹಾನಿಯಾಗೋಂಥ ಸಂದರ್ಭ ಇದೆ. ತಾವುಗಳು ದಯವಿಟ್ಟು ಗೌರಿ ಗಣಪತಿ ಹಬ್ಬವನ್ನು ಅದ್ಧೂರಿಯಿಂದ ಆಚರಿಸಿ. ಆದರೆ ನ್ಯಾಚುರಲ್ಲಾಗಿ ಏನು ಮಣ್ಣಿನ ಗಣಪತಿನ ನಾವು ಆಚರಿಸ್ತೀವೋ ಅದು ತುಂಬ ಎಲ್ಲರಿಗೂ ಒಳ್ಳೆಯದು, ಮತ್ತು ಯಾವುದೇ ರೀತಿಯ ಹಾನಿಕಾರಗಳು ಕೂಡ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರೊಂದಿಗೆ ಇಂತಿ ನಿಮ್ಮ ಶಿವಾಜಿ, ಮೈಸೂರು. ನಾಡಿನ ಜನರಿಗೆ